ಶ್ರೇಷ್ಠ 1 2 3 ಯಾವ ಒಬ್ಬಟ್ಟು ಮಮ್ಮಿ? ಒಬ್ಬಟ್ಟು ನೋಡಿ, ಆ್ಯನಿವರ್ಸರಿ ಗ್ಲೋ. ನಮ್ಮ ಡ್ಯಾಡಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು CS ಕಪಲ್ ಸ್ಟೋರಿ ಯೂಟ್ಯೂಬ್ ಚಾನೆಲ್. ಹಾಯ್ ಅಮ್ಮ. ಹಾಂ, ಗುಡ್ ಗರ್ಲ್. ಹಾಯ್ ಅಮ್ಮ. ಹಾಯ್ ಮಾಡಿ ಮಗಳೇ. ಹಾಯ್. ಆ್ಯಕ್ಚುಲಿ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೋತಾ ಇದ್ದೀವಿ. 10 ಡೇಸ್ ಚಾಲೆಂಜ್ ನನಗೆ ತೊಗೊಳ್ತಾ ಇದ್ದೀನಿ, ಯಾಕಂದರೆ 10 ಡೇಸ್ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇವಾಗ ಆ್ಯಕ್ಚುಲಿ ಪ್ಲ್ಯಾನ್ ಏನಂತಂದರೆ, ಇವತ್ತು ಮಕ್ಕಳದು ವ್ಯಾಕ್ಸಿನೇಷನ್ ಇದೆ. ಸೊ ಅದಕ್ಕೆ ಇವಾಗ ಮದರ್ಡ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಬನಶಂಕರಿಗೆ ವ್ಯಾಕ್ಸಿನೇಷನ್ನ ಮುಗಿಸ್ಕೊಂಡು ಹಾಗೆ ಇನ್ನೇನು ಟೈಮ್ ಪಾಸ್ ಮಾಡಿಕೊಂಡು ಬರ್ತೀವಿ. ಇವತ್ತು ಬ್ಲ್ಯಾಕ್ ಹಾಕೊಳ್ಳಲ್ಲ, ಇದೇ ಕಂಫರ್ಟಬಲ್ ಆಗಿದೆ. ಬೇಬಿಯ ವ್ಯಾಕ್ಸಿನೇಷನ್ ಇವತ್ತು ಅಳ್ಬಾರ್ದಾಯ್ತಾ? ಯಪ್ಪ, ಎಷ್ಟು ಸೆಕೆ ಅಂದರೆ ಮನೆಯಿಂದ ಆಚೆ ಬಂದ ತಕ್ಷಣ ಫುಲ್ ಬೆವರೋಗ್ಬಿಟ್ಟಿರ್ತೀವಿ. ಸಮ್ಮರ್ ಆಗಿದೆ ಅಷ್ಟು ಯೂಸ್ ಮಾಡಿ 2 ಫ್ಯಾನ್ ಯೂಸ್ ಮಾಡ್ತೀವಿ, ಆದರೂ ಕೂಡ ಈ ಸೆಕೆ ಅಂತ ತಡ್ಕೊಳಕ್ಕಾಗಲ್ಲ. ಇಲ್ಲ ಟ್ರೈನ್ ಏನಂತಮ್ಮ? ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು. ಹೋಗಲ್ಲ, ಯಾರ ಹತ್ರನೂ ಹೋಗಲ್ಲ. ಕಾರ್ ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿದೆ. ಸೊ ಇವಾಗ ಊಬರ್ ಬುಕ್ ಮಾಡಿದ್ವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲಿಯಾದ್ರು ಹೋಗ್ಬೇಕು ಅಂದರೆ ಈ ಥರ ಆಗಿಬಿಡುತ್ತೆ. ಸೊ ಕಾರ್ ಬ್ಯಾಟ್ರಿ ಡೆಡ್ ಆಗಿರೋ ಕಾರಣ ಇವಾಗ ಊಬರ್ ಬುಕ್ ಮಾಡಿಕೊಂಡು ಮದರ್ ಕಡೆಗೆ ಹೋಗ್ತಾ ಇದ್ದೀವಿ. ವ್ಯಾಕ್ಸಿನೇಷನ್ ಆಲ್ರೆಡಿ ಡಿಲೇ ಆಗಿಬಿಟ್ಟಿದೆ 1 ವೀಕು. ಬಟ್ ಡಾಕ್ಟ್ರು ಇಟ್ಸ್ ಓಕೆ, ಏನಾಗಲ್ಲ, ಇವತ್ತು ಹಾಕ್ಸಿ ಅಂತ ಹೇಳಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ. ಮಕ್ಕಳು ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ. ನಮ್ಮ ಕೆಳಗಡೆ ಇಲ್ಲ ಮಕ್ಕಳು ಗ್ಯಾಂಗೇ ಇದೆ ಈ ಏರಿಯಾದಲ್ಲಿ ಅನ್ನೋದಕ್ಕಿಂತ ಈ ರೋಡಲ್ಲಿ ಆ ಕಡೆ 4 ಬೀದಿ, ಈ ಕಡೆ 4 ಬೀದಿ ಮಕ್ಕಳೆಲ್ಲ ಇಲ್ಲೇ ಬಂದ್ಬಿಡ್ತಾರೆ. ತೋರ್ಸಲ್ಲಿ ಜನ ಆಟಾಡ್ತಾರೆ. ಅಲ್ಲಿ ಬಬ್ಲು ನಾಚಿಕೆ ಹೊಟ್ಟೋದ. ಸೊ ಮಕ್ಕಳು ಬರೋದೇ ತಡ. ನೀವು ಮಾತಾಡ್ಬೇಕಾದ್ರೆ ಮೈಕ್ ಹಾಕೋಬೇಕು, ಇಲ್ಲ ಕೇಳಲ್ಲ. ಸೊ ನಮ್ಮ BBC ಕೆಳಗೆ ಬರೋದೇ ತಡ ಎಲ್ಲರೂ ಒಟ್ಟಿಗೆ ಬಂದು ಮುತ್ಕೊಂಡ್ಬಿಡ್ತಾರೆ. ಏನಾಯ್ತು? ಏನಾಗಿಲ್ಲ ಬಿಡು, ಏನಾಗಿಲ್ಲ. ಹೊರಡೋಣ, ಲೇಟ್ ಆಗಿಬಿಟ್ಟಿದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಲೇಟ್ ಆಗುತ್ತೆ. ಏನಿದು ನಿಮ್ಮ ಮೀಸೆ ಸ್ಟೈಲು ಆಗಿಂದ ಕೇಳ್ತೀನಿ. ಒಂದಿನ ಹೇಳ್ದೆ, ಯಾಕೋ ಇದು ಈ ಲುಕ್ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಬಿಟ್ಟೇ ಇಲ್ಲ ಯೂಶಲಿ ಮೀಸೆ. ಸೊ ಇವಾಗಲೇ ಸ್ವಲ್ಪ ಬಿಟ್ಟಿದ್ದೀನಿ. ಮಿರರ್ ಮುಂದೆ ನಿಂತ್ಕೊಂಡು ಮೀಸೆ ತಿರುಗಿಸ್ತಾ ಇರೋದೇ ದಿನ. ಅನ್ಸುತ್ತೆ ಆಕ್ಸೆಂಟ್. ಸೊ ಸರ್ 8528 ಸರ್ ಮದರ್ ರೋಡ್ ಬನಶಂಕರಿ. ಯಾಕೆ 2 ಮಕ್ಕಳು ಮುಂದೆ ಕೂತ್ಕೊಂಡು ಅವ್ರು ನಿದ್ದೆ ಮಾಡಿಬಿಟ್ರೆ ನೀನು ಕಂಫರ್ಟಬಲ್ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ಅವಾಗ ಓಕೆ, ಇವಾಗ ಮಕ್ಕಳು ದೊಡ್ಡವರು ಆಗ್ತಾ ನೀನು ಕಷ್ಟ ಆಗುತ್ತಲ್ಲ. ಕೂತ್ಕೋತಾರೆ ಆರಾಮಾಗಿ. ಅದೇ ಕೂತ್ಕೋತಾರೆ. ನಾವು ಸ್ವಲ್ಪ ದೊಡ್ಡವರಾದ್ರೆ ಹಿಂದ್ಗಡೆ ಸೀಟ್ ಬೆಲ್ಟ್ ಹಾಕಿ ಕೂರಿಸ್ಬಿಡೋದು. ಮತ್ತೆ ಇನ್ನೇನು ಸಮಾಚಾರ? ಯಾಕೆ ಲೀವ್ ಹಾಕಿದ್ದೀರಾ ಇವತ್ತು? ಲೀವ್ ಹಾಕೊಂಡೆ, ಹಾಫ್ ಡೇ ಎಲ್ಲ ಹಂಗೆ ವ್ಯಾಕ್ಸಿನೇಷನ್ ಇದೆ. ಆಮೇಲೆ ನಮ್ಮ ಅತ್ತೆಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೆ. ಸಾರಿ. ಶ್ರೇಯ ಮಲ್ಕೊಬಿಟ್ಟಿದ್ದಾಳೆ, ಶ್ರೇಷ್ಠನೂ ಮಲ್ಕೊಂಡಿದ್ಲು, ಇವಾಗ ಎದ್ದಿದ್ದಾಳೆ. ಯಾಕಿದ್ದೆ? ಇಂಜೆಕ್ಷನ್ ಕೊಡ್ತಾರೆ ಮಗಳು ಇವಾಗ. ಅದು ಆಟಾಡು.
ಏನಮ್ಮ? ಹಾಂ, ಏನು ಬೇಕು? ಹಾಂ, ವಾಟ್ ಈಸ್ ದಿಸ್? ಎಲಿಫೆಂಟ್. ಎಲಿಫೆಂಟ್ ಏನಂತ ಮಗು? ಎಲಿಫೆಂಟ್ ಅನ್ನೋದಂತ ಎಲಿಫೆಂಟ್. ಇವಳನ್ನ ಇಟ್ಕೊಳ್ಳಿ, ಇದು ಜಿರಾಫ್. ಇವಳನ್ನ ಇಟ್ಕೊಳ್ಳಿ ಒಂದು ಕೈಯಲ್ಲಿ. ಜಿರಾಫ್. ವಾಟ್ ಈಸ್ ದಿಸ್? ಲಯನ್. ಲಯನ್ ಏನಂತ ಮಗು? ಲಯನ್ ಹೆಂಗನ್ನತ್ತಮ್ಮ? ಗುಡ್ ಗರ್ಲ್. ಶ್ರೇಷ್ಠ ಲಯನ್ ಹಿಂಗನ್ನತ್ತೆ. ಶ್ರೇಷ್ಠ. ಹಾಂ, ಏನಿದು? ಹಿಪ್ಪೋ. ಹಿಪ್ಪೋಪೊಟಮಸ್. ಹಾಂ, ಹಿಪ್ಪೋ, ಮೂಗೇ ಇಲ್ಲ? ಲಯನ್, ಜಿರಾಫ್, ಎಲಿಫೆಂಟ್, ಜಿಬ್ರಾ. ಝೀಬ್ರಾ ಆ್ಯಂಡ್ ಸನ್. ಸನ್ ಇಲ್ಲಮ್ಮ? ಸನ್ ಎಲ್ಲಿ? ಇಲ್ಲಿ ಎಲಿಫೆಂಟ್ ಏನಂತೆ ಮಗಳೇ? ಎಷ್ಟು ಹೊತ್ಬಿಟ್ರು ಇವರು. ಹಾಂ, ಇವ್ರು ಅಳ್ತಾ ಇದ್ದದಕ್ಕೆ ನಮಗೆ ವಿಡಿಯೋನೇ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇನ್ನು ಡಾಕ್ಟರ್ ಹತ್ರ ಹೋದ್ರೆ ಅದೇನು ಕಥೆ ಇವಾಗ ಗೊತ್ತಾಗುತ್ತೆ ಅನ್ಸುತ್ತೆ ಅವ್ರಿಗೆ. ಇಡೀ ಮನುಷ್ಯನಿಗೆ ಗೊತ್ತಾಗುತ್ತೆ. ಅಷ್ಟು ದೂರ ಸಿಗ್ತಾರೆ ಶ್ರೇಷ್ಠ. ಮೈಕ್ ಆನ್ ಐತೆ ಅಂತ ನೋಡಿದೆ. ಚೆನ್ನಾಗಿಲ್ವಾ? ಆನ್ ಆಗಿದೆ. ನೋಕಂದ ಅಲ್ಲೋಗ್ಬೇಕಂತ. ಬೇಬಿ ಏನು ಕತ್ತಿದ್ ನೀನು? ಹಾಂ, ಏನು ಕಳ್ತಾ ಇದ್ದೆ? ಹಾಂ, ಆನೆ ಅಲ್ಲ ಅದು, ಲಯನ್. ಲಯನ್ ಏನಂತೆ? ಹಾಂ, ಗುಡ್ ಗರ್ಲ್. ಎಲಿಫೆಂಟ್ ಏನಂತೆ? ಶ್ರೇಯ ಪಪ್ಪ. ಹ್ಞೂ, ಇದು ಪಪ್ಪ. ಮಮ್ಮ? ಮಮ್ಮ. ಇಲ್ಲಿ ಮಮ್ಮ. ಹಾಂ 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 ಹಾಂ. 1 2 3. ಹಾಂ ಇಬ್ಬರೂ ಆಟ ಮಗಳೇ ಆಡಿಸ್ಕೊಂಡು ಈಗ 1 1 2 3. ಹಾಂ, ನೋಡಿ ಹಿಂಗೆ ಹಾಯ್ ಮಾಡು ಬೊಮ್ಮಗೆ. ಹಾಯ್. ಹಾಂ, ಕಿಸಿ ಕೊಡು ಬೊಮ್ಮಗೆ. ಕಿಸಿ ಕೊಡು ಬೊಮ್ಮಗೆ. ಕಿಸಿ ಕೊಡು. ಗುಡ್ ಗರ್ಲ್, ಗುಡ್ ಗರ್ಲ್ ಶ್ರೇಯ, ಗುಡ್ ಗರ್ಲ್. ಹಾಂ, ಶ್ರೇಷ್ಠನ ಗುಡ್ ಗರ್ಲ್. ಶ್ರೇಷ್ಠ. ಹಾಂ, ಪಪ್ಪ ಅದು ಲಯನ್. ಪಪ್ಪ ಲಯನ್ ಅಲ್ಲ, ಪಪ್ಪ. ಪಪ್ಪ ಲಯನ್. ಪಪ್ಪ ಲಯನಮ್ಮ. ಶ್ರೇಷ್ಠ. 1 ಏನು? ಯಾವಾಗಲೂ ಶ್ರೇಯನೇ ಫಸ್ಟು ಎಲ್ಲದರಲ್ಲೂ ವ್ಯಾಕ್ಸಿನೇಷನ್. ಅವಳು ಫಸ್ಟ್ ಹುಟ್ಟಿದ್ರಲ್ಲ ಅದಕ್ಕೆ. ಯಾವುದು ರೂಮು? ಇಬ್ರು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಫುಲ್ ಜೋರಾಗಿ ಹತ್ತು ಇವಾಗ ಸಮಾಧಾನ ಆಗಿರೋದು. ಏನಮ್ಮ? ಎಲ್ಲಿ? ಯಾಕೆ ಅತ್ತ? ಯಾರಿಗೆ ಅತ್ತ? ಅತ್ತ ಮಾಡಬಾರ್ದು. ಸ್ಲೋ 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 ಸ್ಲೋ. ಹಾಂ, ಅಪ್. ನೋ 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 ನೋ. ಹಾಂ, ಹೆಡ್. ನೋಸ್ ನೋಸ್. ಎಷ್ಟು ಬೇಗ ಬೆಳೆದ್ಬಿಟ್ರು ಅನಿಸ್ತಾ ಇದೆ ಅಲ್ವಾ? ಹೌದು, ಅದರಲ್ಲೂ ಹೆಣ್ಮಕ್ಳು ಇನ್ನೂ ಬೇಗ ಬೆಳೆದು ಬಿಡ್ತಾರೆ. ಹಾಂ, ಯಾಕೋ ಮಳೆ ಬರೋ ಥರ ಇದೆ. ಊಬರ್ ಬುಕ್ ಮಾಡಿದ್ದೀವಿ. ಈ ಕಡೆಯಿಂದ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕು. ನೋಡಿ ಕಾರ್ ನಂಬರು. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ತಾನೇ. ಸೊ ಇಬ್ಬರಂತೂ ತುಂಬ ಹತ್ಬಿಟ್ರು. ಇಬ್ಬರು ಒಟ್ಟಿಗೆ ಹೇಳ್ತಾ ಇದ್ರೆ ಅಂತೂ ಏನೋ ಎಕೋ ಥರ ಕೇಳಿಸುತ್ತೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ. ಸೊ ಎಲ್ಲೇ ಹೋಗಲಿ ಫಸ್ಟು ಶ್ರೇಯನೇ ಪ್ರಿಫರೆನ್ಸ್. ಯಾಕಂದರೆ ಫಸ್ಟು ಟ್ವಿನ್ ಒನ್ ಅವಳೇ ಅಲ್ವಾ. ಸೊ ಎಲ್ಲೇ ಹೋಗಲಿ ಅವಳನ್ನೇ ಫಸ್ಟು ಕರ್ಕೊಂಡು ಹೋಗ್ಬೇಕು. ಅದು ನಿಮ್ಮದು ಮೋಸ. ಟ್ವಿನ್ ಟೂನ್ನು ಫಸ್ಟ್ ಕರ್ಕೊಂಡು ಹೋಗ್ಬೋದು ತಾನೆ. ಅದೇ ಇನ್ಮೇಲಿಂದ ಶ್ರೇಷ್ಠನೂ ಒಂದೊಂದ್ಸಲ ಕರ್ಕೊಂಡು ಹೋಗ್ಬಿಡ್ಬೇಕು ಅಲ್ವಾ. ಸೊ 2 ವ್ಯಾಕ್ಸಿನೇಷನ್ ಆಯಿತು. ಈಗ ಹೋಗ್ತಾ ಇದ್ದೀವಿ. ಇನ್ನೇನಿದ್ರು ನೆಕ್ಸ್ಟ್ ಮಂತ್ ಬರಬೇಕಷ್ಟು. ನೋಡಿ ಎಷ್ಟು ಹತ್ತು ಸುಸ್ತಾಗ್ಬಿಟ್ಟು ಊಟದ ಟೈಮ್ ಬೇರೆ ಆಗಿಬಿಟ್ಟಿದೆ. ಇವಾಗ ಮಮ್ಮಿ ಮನೆಗೆ ಹೋಗಿ ಇವರಿಬ್ರಿಗೂ ಆ್ಯನಿವರ್ಸರಿ ಸ್ಪೆಷಲ್ಲು ಹಬ್ಬದ ಊಟ ಮಾಡಿರ್ತಾರೆ. ತಿನ್ಕೊಂಡು ಇವ್ರಿಗೂ ತಿನ್ನಿಸ್ಬಿಟ್ಟು ಇವ್ರಿಗೆ ಫಸ್ಟ್ ತಿನ್ನಿಸ್ಬಿಟ್ಟು ಆಮೇಲೆ ನಾವು ತಿನ್ನಬೇಕು. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಅಮ್ಮ ಮನೆಗೆ. ಮುಂಚೆ ಎಲ್ಲ ಫಸ್ಟ್
ಪಾಪು ಇದ್ದಾಗ 1 ತಿಂಗಳು 2 ತಿಂಗಳು ವ್ಯಾಕ್ಸಿನೇಷನ್ಗೆ ಬಂದಾಗ ಅಳ್ತಾ ಇದ್ದೆ, ಇವಾಗೇನು ಅಳೋದೇ ಇಲ್ಲ ಮಕ್ಕಳಿಗೆ. ಅವಾಗ ಸ್ವಲ್ಪ ಅಂದರೆ ಅಯ್ಯೋ ಬೇಬೀಸಿಗೆ ನೋವಾಗುತ್ತಲ್ಲ ಅಂತಂತ ಅನ್ನಿಸ್ತಾ ಇತ್ತು. ಬಟ್ ಇವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ಸ್ಮಾಲ್ ಬೇಬೀಸ್ ಎಲ್ಲ ಕರ್ಕೊಂಡ್ಬಂದಿದ್ರಲ್ಲ, ಆ ಸ್ಮಾಲ್ ಬೇಬೀಸ್ ಎಲ್ಲ ನೋಡಿದ್ರೆ ಒಬ್ಬ ನಮ್ಮ ಮಕ್ಕಳು ಎಷ್ಟು ಬೇಗ ಬೆಳೆದ್ಬಿಟ್ರು, ನೆನೆ ಮೊನ್ನೆ ಹೊಡ್ದಂಗಿದೆ ಅಂತ ಅನ್ನಿಸುತ್ತೆ. ಹೌದು ತಾನೆ? ನಿಮ್ಗೆ ಏನು ಅನ್ನಿಸ್ತು ಎಲ್ಲ ಸ್ಮಾಲ್ ಬೇಬೀಸ್ ಎಲ್ಲ ನೋಡ್ಬೇಕಾದ್ರೆ? ಅಂದರೆ ಡೆಲಿವರಿ ಆಗಿದ್ದು ಅಲ್ಲೇ ಅಲ್ವಾ ನಿನಗೆ, ಸೊ ಎಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಾಗುತ್ತೆ ಅಲ್ಲಿ ಹೋದಾಗೆಲ್ಲ. ಅಂದರೆ ನಾವು ಫೋಟೋಶೂಟ್ಗೆ ಕೆಳಗಡೆ ಕರ್ಕೊಂಡು ಬರ್ತಾ ಇದ್ದಿದ್ದು ಒಂದೇ ಟ್ರೈಯಲ್ಲಿ ಇಬ್ರು ಒಟ್ಟಿಗೆ. ಎಲ್ಲಮ್ಮ ದೇವೆಲ್ಲಿದ್ದಾನೆ ಮಗಳೇ? ಅಣ್ಣ ಮನೇಲಿದ್ದಾನೆ. ದೇವ್ ಅನ್ಬಾರ್ದು, ಅಣ್ಣ ಅನ್ಬೇಕು. ದೇವ್ ಅಣ್ಣ ಅನ್ಬೇಕು. ಆಮೇಲೆ ಮತ್ತೆ ಇದು ಸ್ಪಾಂಜ್ ಬಾಕ್ಸ್ ಕರ್ಕೊಂಡು ಹೋಗ್ತೀವಿ ಇಬ್ರು, ಸೊ ಅವೆಲ್ಲ ನೆನಪಾಗುತ್ತೆ. ನಾನು ಅದು ಆ್ಯಕ್ಚುಲಿ ನಾವು ಅದು ಫೋಟೋಶೂಟ್ ಕರ್ಕೊಂಡು ಹೋಗ್ಬೇಕಾಗಿದ್ದೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ, ಅದನ್ನೆಲ್ಲೂ ಅಪ್ಲೋಡ್ ಮಾಡಿಲ್ಲ. ಮೇ ಬಿ ಇನ್ ಅಪ್ಕಮಿಂಗ್ ಡೇಸಲ್ಲಿ ಅದನ್ನು ಒಂದ್ಸಲ ಎಡಿಟ್ ಮಾಡಿ ಹಾಕ್ತೀನಿ, ಹೆಂಗಿತ್ತು ನಂದು ಡೆಲಿವರಿ ಆಗಿದ್ದ ದಿನ ಅಂತ. ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಸೊ ಫೋಟೋಸ್ 1-2-3 ಫೋಟೋಸ್ ತಗೊಂಡ್ವಿ, ಸೊ ಚೆನ್ನಾಗಿ ಮಾಡಿದ್ರು. ಮೇ ಬಿ ಅದು ಡೆಲಿವರಿ ಆಗಿದ್ದು ದಿನ ಹೆಂಗಿತ್ತು ಅದೇನಾದರೂ ನಿಮಗೆ ವ್ಲಾಗ್ ಬೇಕು ಅಂತಂದರೆ ನಾ ಆಲ್ರೆಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಆ ಡೆಲಿವರಿ ವ್ಲಾಗ್ ಏನಾದ್ರು ನೋಡ್ಬೇಕನ್ಸಿದ್ರೆ ಕಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದನ್ನು, ಅಲ್ವಾ? ಮಮ್ಮಿ ಒಬ್ಬಟ್ಟು ಸುಡ್ತಾ ಇದ್ದಾರೆ. ಯಾವ ಒಬ್ಬಟ್ಟು ಮಮ್ಮಿ? ಒಳ್ಳೆ ಒಬ್ಬಟ್ಟು ನೋಡಿ, ಆ್ಯನಿವರ್ಸರಿ ಗ್ಲೋ. ಬೇಳೆ ಒಬ್ಬಟ್ಟು ಮಾಡಿದ್ದಾರೆ. ಅಲ್ಲಿದೆ ಪಾಯಸ. ಫುಲ್ ಮನೇಲೆಲ್ಲ ಗ್ರ್ಯಾಂಡು ಪೂಜೆ. ಹಾಂ, ಇದು ಸೊಪ್ಪಿನ ಪಲ್ಯ, ಸೌತೆಕಾಯಿ ಕೂಟು, ತಗೋ ಪಾಯಸ, ಆಮೇಲೆ ಸಾಂಬಾರು, ಹಾಂ, ಚಿತ್ರಾನ್ನ, ಅಷ್ಟೇ. ಇವರಿಬ್ರು ಒಬ್ಬಟ್ಟು, ಪಾಯಸಕ್ಕೆ ಬನಾನಾ ಮತ್ತು ತುಪ್ಪ. ಅಲ್ಲಿಡಮ್ಮ, ಏನಕ್ಕದು ತುಪ್ಪ, ಇದನ್ನು ಕಲ್ಸ್ಕೊಂಡು ತಿನ್ಬೇಕು. ನಾವು ಯಾರ್ ಗೋಯಿಂಗ್ ಟು ನಮ್ಮನೆ. ಸೊ ಮನೆಗೆ ಹೋಗಿ ಕಾರ್ಗೆ ಬ್ಯಾಟ್ರಿ ಹಾಕ್ಸ್ಬೇಕು, ಮತ್ತು ಈವ್ನಿಂಗ್ ಟೆಂಪಲ್ ಪ್ಲ್ಯಾನ್ ಮಾಡಿದ್ವಿ. ಸೊ ಬೇಗ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಸೊ ಇವಾಗ ಈವ್ನಿಂಗ್ ಪೂಜೆ ಮಾಡ್ತಾ ಇದ್ದಾರೆ. ಚಂದು ನೋಡಿ ಯಾವ ಥರ ಪೂಜೆ ಮಾಡ್ತಾರೆ. ಸೊ ಇವಾಗ ನನ್ನ ಔಟ್ಫಿಟ್ ತೋರಿಸೋಣ ಅಂತ. ಮೈ ಔಟ್ಫಿಟ್ ಫಾರ್ ಟುಡೇ ಇಸ್ ದಿಸ್. ಮೈ ಔಟ್ಫಿಟ್ ಫಾರ್ ಟುಡೇ ಇಸ್ ದಿಸ್. ನೋಡಿ, ನಾನು ರೆಡಿ ಆದ ತಕ್ಷಣ ಎಲ್ಲೋ ಹೋಗ್ಬಿಡ್ತಾ ಇದ್ದೀನಿ ಇವಳನ್ನ ಬಿಟ್ಬಿಟ್ಟು ಅಂತ ಹಠ ಮಾಡ್ತಾ ಇದ್ದಾರೆ. ಬೇಬಿ, ನಾನು ಎಲ್ಲೂ ಹೋಗ್ತಾ ಇಲ್ಲಮ್ಮ, ನಿಮ್ಮನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗ್ತೀನಿ ಹೇಳಿ. ಹಾಂ, ಬನ್ನಿ ಹೋಗೋಣ. ಗಿವ್ ಮಿ ಹ್ಯಾಂಡ್. ಈವ್ನಿಂಗ್ ಒಂದು ಔಟ್ಫಿಟ್. ಓಕೆ, ಇವಾಗ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಬಂದಿದ್ದೀವಿ. ಅಲ್ಲಿ ನೋಡಿ ಟೆಂಪಲ್, ಅಲ್ಲಿಗೆ ಹೋಗ್ಬೇಕು ಇವಾಗ ನಡ್ಕೊಂಡು. ಕಾರ್ ಇಲ್ಲಿ ಪಾರ್ಕ್ ಮಾಡಿ ಅಲ್ಲಿಗೆ ಹೋಗಬೇಕು. ನಮ್ಮ ಬಾವನ ಕಾರ್ ಅಲ್ಲಿ ಬರ್ತಾ ಇದೆ ನೋಡಿ, ಅಲ್ಲಿ ಬರ್ತಾ ಇದೆಯಲ್ಲ ಅದೇ ನಮ್ಮ ಬಾವನ ಕಾರು. ಲೈಟ್ಸ್ ಎಲ್ಲ ಹೆಂಗೆಂಗೋ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಬಾವೆ ಹಿಂಗೋಯ್ತು ಅವ್ರು ಮತ್ತೆ ವಾಪಸ್ ಕಳಿಸ್ತಾರೆ. ಮೇ ಬಿ ಆ ಕಡೆಗೆ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಟೆಂಪಲ್ಲು. ನಮ್ಮ ಮಮ್ಮಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ದಾರೆ. ನೋಡಿ ನಮ್ಮ ಮಮ್ಮಿ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ದಾರೆ. ಮಮ್ಮಿ ಯು ಆರ್ ಲುಕಿಂಗ್ ಗಾರ್ಜಿಯಸ್.
and that is my Dev, my sister, my sister. And here is my handsome father. ಬನ್ನಿ ಬನ್ನಿ, ನಮ್ಮ ಡ್ಯಾಡಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಮುಂದೆ ನೋಡ್ಕೊಂಡಿದ್ದೀವಿ, ಬೀಳಲ್ಲ. ಐ ಆಮ್ ಮೇಕಿಂಗ್ ವಿಡಿಯೋ. ಟೆಂಪಲ್ ಅಲ್ಲಿದೆ, ಅಲ್ಲಿಗೆ ಹೋಗ್ಬೇಕು. ಬಾವ ಕಾರ್ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ, ಅದಕ್ಕೆ ನಮ್ಮ ಅಕ್ಕ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಶ್ರೇಯ ಹೇಳ್ತಿದ್ಲ ಮಮ್ಮಿ, ಶ್ರೇಷ್ಠ ಏನಕ್ಕೆ ಗೊತ್ತಿಲ್ಲ. ಶ್ರೇಷ್ಠ ಯಾಕಮ್ಮ ಹೇಳ್ತಾ ಇದ್ದೆ? ಲಾಸ್ಟಲ್ಲಿ ಬಂದರು, ಫಸ್ಟ್ ಹತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇವಾಗ ಬರ್ತಾ ಇದ್ದೀವಿ. ಹಬ್ಬ ಏನಂದರೆ ತುಂಬ ಸ್ಟೆಪ್ಸ್ ಹತ್ಬೇಕು ಈ ವೈಕುಂಠ ಟೆಂಪಲಲ್ಲಿ. ನೋಡಿ ಚಂದಕ್ಕೆ ಸುಸ್ತಾಯ್ತು ಅನ್ಸುತ್ತೆ, ಅದಕ್ಕೆ ಹೆಂಗೆ ಎತ್ಕೊ ಬರ್ತಾ ಇದ್ದಾರೆ. ಶ್ರೇಯಾ ಶ್ರೇಯಾ ಹಬ್ಬ ಸ್ಟೆಪ್ಸ್ ಹತ್ತಿದ್ರೆ ಸುಸ್ತಾಗುತ್ತೆ, ಸ್ಟ್ಯಾಮಿನಾನೇ ಇಲ್ಲ. ಸುಸ್ತಾಯ್ತಾ? ಹಾಂ, ಎತ್ಕೊಳ್ಳ. ಸೊ ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಟೆಂಪಲಲ್ಲಿ ಫೋಟೋಸ್ ಅಲೋ ಇಲ್ಲ. ಟೆಂಪಲ್ ಚೆನ್ನಾಗಿತ್ತಾ? ಟೆಂಪಲ್ ಚೆನ್ನಾಗಿದ್ದೇನೆ. ಅಲ್ಲಿ ಕೂತ್ಕೋಬೋದು, ಬನ್ನಿ. ಟೆಂಪಲ್ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನಮ್ಮ ಡ್ಯಾಡಿ ವ್ಲಾಗಲ್ಲೆಲ್ಲ ಮಾತಾಡೋದು. ಟೆಂಪಲ್ ಚೆನ್ನಾಗಿದೆ ಡ್ಯಾಡಿ. ನಮ್ಮ ಡ್ಯಾಡಿ ವ್ಲಾಗಲ್ಲೆಲ್ಲ ಮಾತಾಡಲ್ಲ. ಸೊ ದಿಸ್ ಇಸ್ ಮೀ. ಎಕ್ಸಿಟ್ ಆಗ್ತಾ ಇದ್ದೀವಿ ಈಗ. ಎಕ್ಸಿಟ್ ಆಗಿ ಹಾಂ, ಎಲ್ಲ ದುಡ್ಡು ವಿತೌಟ್ ಮನಿ ನಥಿಂಗ್ ಹ್ಯಾಪನ್ಸ್, ನಥಿಂಗ್ ಕಮ್ಸ್ ಫ್ರೀ ಅಂತಲ್ಲ ನನಗೆ. ಸರಿ, ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಮಮ್ಮ ಮಶ್ರೂಮು ಮತ್ತು ಪನ್ನೀರ್ ಗ್ರೇವಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇಬ್ಬರು ಮಕ್ಳಿಗೂ ತುಂಬ ನಿದ್ರೆ ಬಂದುಬಿಟ್ಟಿತ್ತು, ಫುಲ್ಲು ಕಿರಿಕಿರಿ ಮಾಡ್ತಾಯಿದ್ರು. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಮಕ್ಕಳು ಸಖತ್ ಕಿರಿಕಿರಿ ಮಾಡ್ತಾಯಿದ್ರು, ಯಾಕಂದರೆ ಅವ್ರು ನಿದ್ದೆ ಟೈಮೆಲ್ಲ ಆಗಿಬಿಟ್ಟಿತ್ತು ನೋಡಿ. ಅದಕ್ಕೆ ಇವಾಗ ಮಕ್ಕಳು ಆರಾಮಾಗಿ ಮಲ್ಕೊಂಡಿದ್ದಾರೆ. ನಾನು ಇವಾಗ ಫ್ರೆಶ್ ಅಪ್ ಆಗಬೇಕು. ಬಿಫೋರ್ ದ್ಯಾಟ್ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.